ಸಿಸಿ ನ್ಯೂಸ್ಗೆ ಸ್ವಾಗತ. ನಾನು ನರೇಂದ್ರ ಪಾಟೀಲ್. ಬೀದರ್ ಜಿಲ್ಲಾ ಉಸ್ತುವಾರಿ ಸಚಿವರೇ, ನೋಡಲೇಬೇಕಾದ ಸುದ್ದಿ. ಬೀದರ್ ಜಿಲ್ಲೆ ಗಡಿ ಭಾಗದಲ್ಲಿರುವ ಚಿಡಗುಪ್ಪ ತಾಲೂಕಿನ ಬೇಮಳಖೇಡ ಆದರ್ಶ ವಿದ್ಯಾಲಯದಲ್ಲಿ ಶಿಕ್ಷಕರು ಇಲ್ಲದೆ ಮುಚ್ಚುವ ಪರಿಸ್ಥಿತಿ ಬಂದಿದೆ. ಕೂಡಲೇ ಶಿಕ್ಷಕರ ನೇಮಕ ಮಾಡುವಂತೆ ಬುಧವಾರ ಶಾಲೆ ಆವರಣದಲ್ಲಿ ಪ್ರತಿಭಟನೆ ನಡೆಸಿದರು. ಶಾಲೆಯ ಒಟ್ಟು 500 ಸಂಖ್ಯೆ ಹೊಂದಿರುವ ಮಕ್ಕಳಿಗೆ ಈಗ ಕೇವಲ 3 ಜನ ಶಿಕ್ಷಕರು ಮಾತ್ರ ಇದ್ದಾರೆ. ಅಂದರೆ ಸರ್ಕಾರಿ ಶಾಲೆಗಳು ಮಕ್ಕಳಿಲ್ಲದೆ ಮುಚ್ಚುವ ಪರಿಸ್ಥಿತಿಗೆ ಬರುತ್ತಿವೆ. ಜಿಲ್ಲಾ ಕೇಂದ್ರದ ಹತ್ತಿರದ ಹಾಗೂ ಗ್ರಾಮದಲ್ಲಿ ಶಿಕ್ಷಕರ ಸಂಖ್ಯೆ ಜಾಸ್ತಿ ಇದೆ, ಮಕ್ಕಳು ಕಡಿಮೆ ಇದ್ದಾರೆ. ಇದು ಸಹ ಅಗತ್ಯವಿದ್ದಲ್ಲಿ ಶಿಕ್ಷಕರನ್ನು ನೇಮಕ ಮಾಡುತ್ತಿಲ್ಲ. ಬೇಮಳಖೇಡ ಆದರ್ಶ ವಿದ್ಯಾಲಯದಲ್ಲಿ ಸಹ ಶಿಕ್ಷಕರ ಕೊರತೆ ನಿನ್ನೆ ಮೊನ್ನೆದಲ್ಲ, ಮೊದಲಿನಿಂದಲೂ ಇದ್ದರೂ ಸಹ ಹಾಗೆ ನಡೆಸಿಕೊಂಡು ಬರಲಾಗುತ್ತಿತ್ತು ಎಂದು ಎಸ್ಡಿಎಂಸಿ ಅಧ್ಯಕ್ಷ ಮಹೇಶ್ ಹೇಳಿದರು. ರವಿ ರಾಠೋಡ್ ಮಾತನಾಡಿ, ಶಿಕ್ಷಕರ ಕೊರತೆಯಿಂದ ಕ್ಲಾಸ್ ಕಂಬೈನ್ ಮಾಡಿ ಪಾಠ ಇಡಲಾಗುತ್ತಿದೆ ಎಂದರು. ಮಾಜಿ ಗ್ರಾಮ ಪಂಚಾಯತ್ ಅಧ್ಯಕ್ಷ ಅನಿಲ್ ಕುಮಾರ್ ಮಾತನಾಡಿ, ಶಿಕ್ಷಕರ ವರ್ಗಾವಣೆ ನೀತಿಯಿಂದ ಏಕಕಾಲಕ್ಕೆ ಇದ್ದ ಶಿಕ್ಷಕರು ಸಾಮೂಹಿಕ ವರ್ಗಾವಣೆ ಮಾಡಿಸಿಕೊಂಡು ಹೋಗಿದ್ದಾರೆ ಎಂದು ಸರ್ಕಾರ ವ್ಯವಸ್ಥೆ ವಿರುದ್ಧ ಕಿಡಿಕಾರಿದರು. ಮಕ್ಕಳಿಗೆ ಪಾಠ ಬೋಧನೆ ಮಾಡಲು 17 ಜನ ಶಿಕ್ಷಕರು ಇದ್ದರು. ಆದರೆ ಸೇವಾಧಿಷ್ಠತೆ ಆಧಾರದ ಮೇಲೆ ಹೊರ ಜಿಲ್ಲೆಯಿಂದ ಬಂದಿರುವ ಸುಮಾರು 12 ಜನ ಶಿಕ್ಷಕ ಸಾಮೂಹಿಕವಾಗಿ ವರ್ಗಾವಣೆ ಆಗಿರುತ್ತಾರೆ. ಮಕ್ಕಳ ಭವಿಷ್ಯ ನೋಡದ ಶಿಕ್ಷಕರ ಮತ್ತು ಸ್ವಂತ ಲಾಭವನ್ನು ನೋಡಿಕೊಂಡು ತಮಗೆ ಜಿಲ್ಲೆಗೆ ಹೋದ ಶಿಕ್ಷಕರ 2ನೇ ವೇತನ ಆಯೋಗದಂತೆ ಸಂಬಳ ಕೇಳುತ್ತಿದ್ದಾರೆ. ಇವರಿಗೆ ನಾಚಿಕೆ ಬರಬೇಕು ಎಂದು ಆಕ್ರೋಶ ಹೊರಹಾಕಿದ್ದರು. ಶೈಕ್ಷಣಿಕ ವರ್ಷದ ಆರಂಭದ ಹಂತದಲ್ಲಿ ಶಿಕ್ಷಕರ ಸಾಮೂಹಿಕ ವರ್ಗಾವಣೆ ಆದರಲ್ಲಿ ಅಲ್ಲಿ ಹೋದ ಮಕ್ಕಳ ಭವಿಷ್ಯ ಏನಾಗುತ್ತದೆ ಎಂಬ ಸಾಮಾನ್ಯ ಪ್ರಜ್ಞೆ ಶಿಕ್ಷಕರು ಒಂದು ಸಾರಿ ವರ್ಗಾವಣೆ ಮಾಡಿಕೊಂಡು ಶಾಲೆಯನ್ನು ಬೇಗ ಬೀಳುವಂಥ ಸ್ಥಿತಿ ನಿರ್ಮಾಣ ಮಾಡಿದ್ದಾರೆ ಎಂದು ದೂರಿದರು. ಸದರಿ ಶಾಲೆ ಮುಂದುವರಿಸಿಕೊಂಡು ಹೋಗಲು ಮೂಲಭೂತ ಸೌಲಭ್ಯಗಳಿಗಾಗಿ ಸುಮಾರು ವರ್ಷಗಳ ಹೋರಾಟದಿಂದ ಪಡೆಯಲಾಯಿತು. ಆದರೆ ಈಗ ಮಕ್ಕಳ ಸಂಖ್ಯೆಯ ಅನುಗುಣವಾಗಿರಬೇಕಾದ ಶಿಕ್ಷಕರಿಲ್ಲದೆ ಇರುವುದರಿಂದ ಮಕ್ಕಳ ಭವಿಷ್ಯ ಹಾಳಾಗುತ್ತಿದೆ ಎಂದರು. ಶಿಕ್ಷಕರ ನೇಮಕಾತಿಯಲ್ಲಿ ಸಮಯದಲ್ಲಿ ಬೇರೆ ಜಿಲ್ಲೆಯವರು ಇಲ್ಲಿ ನೇಮಕವಾಗಿ ಅವರ ಸೇವಾಧಿಷ್ಠಿತಾದ ಮೇಲೆ ವರ್ಗಾವಣೆ ಮಾಡಿಕೊಳ್ಳುವುದಕ್ಕೆ ಸರ್ಕಾರ ಕಡಿವಾಣ ಹಾಕಬೇಕು. ಈ ಬಗ್ಗೆ ಶಿಕ್ಷಣ ಸಚಿವರು ಮತ್ತು ಜಿಲ್ಲಾ ಉಸ್ತುವಾರಿ ಸಚಿವರು ಗಂಭೀರವಾಗಿ ಪರಿಗಣಿಸಿ ವರ್ಗಾವಣೆ ನೀತಿಯಲ್ಲಿ ಬದಲಾವಣೆ ಮಾಡಿ ಸರ್ಕಾರಿ ಶಾಲೆಗಳಲ್ಲಿ ಓದ ಬಡ ಕೂಲಿ ಕಾರ್ಮಿಕ ಮಕ್ಕಳ ಭವಿಷ್ಯ ರೂಪಿಸಬೇಕೆಂದು ಒತ್ತಾಯಿಸಿದರು. 1 ವಾರದೊಳಗೆ ಖಾಲಿಯಾಗಿರುವ ಶಿಕ್ಷಣ ಸ್ಥಾನ ಭರ್ತಿ ಮಾಡದಿದ್ದರೆ ರಾಜ್ಯ ಹಾಗೂ ರಾಷ್ಟ್ರೀಯ ಹೆದ್ದಾರಿ ಮೇಲೆ ಗ್ರಾಮಸ್ಥರ ರಸ್ತೆ ತಡೆದು ಚಲೋ ನಡೆಸಲಾಗುತ್ತದೆ ಎಂದು ಅವರು ಎಚ್ಚರಿಸಿದ್ದಾರೆ. ಇದೇ ವೇಳೆ ವಿದ್ಯಾರ್ಥಿನಿ ಪವಿತ್ರ ಮಾತನಾಡಿ, ಪ್ರತಿ ದಿವಸ ಹಳ್ಳಿಯಿಂದ ಶಾಲೆಗೆ ಬರುವ ವಿದ್ಯಾರ್ಥಿಗಳ ಸಂಖ್ಯೆ ಜಾಸ್ತಿ ಇದೆ. ಬಸ್ಗಳ ವ್ಯವಸ್ಥೆ ಇಲ್ಲದೆ ತೀವ್ರ ಸಮಸ್ಯೆ ಎದುರಿಸಬೇಕಾಗುತ್ತದೆ. ಸಾಕಷ್ಟು ಬಸ್ಗಳು ವಿದ್ಯಾರ್ಥಿಗಳು ಮಹಿಳೆಯರು ಕಂಡರೆ ಗ್ರಾಮದ ಮೇಲೆ ನಿಲ್ಲಿಸದೆ ಓಡಿಸಿಕೊಂಡು ಹೋಗುತ್ತಾರೆ. ಹೀಗಾಗಿ ಬೇಮಳಖೇಡ ಆದರ್ಶ ವಿದ್ಯಾಲಯ ಕೈಬರುವ ಮಕ್ಕಳಿಗಾಗಿ ಪ್ರತ್ಯೇಕ ಬಸ್ ವ್ಯವಸ್ಥೆ ಮಾಡಲು ಮನವಿ ಮಾಡಿದರು. ನನ್ನ ಹೆಸರು ಮದಿಹಾ ಫರ್ಹಾನ್. ನಾನು 9ನೇ ತರಗತಿಯಲ್ಲಿ ಓದುತ್ತಿದ್ದೇನೆ. ಸುಮಾರು ಲಾಸ್ಟ್ ವೀಕ್ನಲ್ಲಿ ನಮ್ಮ ಸ್ಕೂಲ್ನಲ್ಲಿ ಸಡನ್ಲಿ 6 ಮೆಂಬರ್ಸ್ ಟೀಚರ್ಸ್ ಟ್ರಾನ್ಸ್ಫರ್ ಆಗಿದ್ದಾರೆ. ನಮಗೆ ಓದೋಗೆ ತುಂಬ ಕಷ್ಟ ಆಗುತ್ತಿದೆ. ಅದಕ್ಕಾಗಿ ನಮಗೆ ಅದೇ ಟೀಚರ್ಸನ್ನು ಕಳಿಸಿ, ಇಲ್ಲೆಂದರೆ ನಮಗೆ ಗೆಸ್ಟ್ ಟೀಚರ್ಸನ್ನು ಕಳಿಸಿ ನಮಗೆ ಓದೋಕ್ಕೆ ಕಷ್ಟ ಆಗುತ್ತಿದೆ. ಮತ್ತು ಸಬ್ಜೆಕ್ಟ್ ಟೀಚರ್ಸ್ 3 ಮೆಂಬರ್ಸ್ ಅಷ್ಟೇ ಇದ್ದಾರೆ. ಯಾವ ಸಬ್ಜೆಕ್ಟ್ ಟೀಚರ್ಸ್ ಇದ್ದಾರೆ ಇವಾಗ?
ಈಗ ಸೋಷಲ್ ಮ್ಯಾಥ್ಸ್ ಆ್ಯಂಡ್ ಇಂಗ್ಲೀಷ್. ಉಳಿದ ಸಬ್ಜೆಕ್ಟ್ ಟೀಚರ್ಗಳು ಬೇಕೇನು? ಹಾಂ ರೀ. ಸುಮಾರು ಎಷ್ಟು ಜನ ಬೇಕು ಟೀಚರ್ಸು? 8-9 ಟೀಚರ್ಸ್ ಬೇಕು ಒಮ್ಮೆ. ಹೆಸರು ಸಿಂಚನ. ನನ್ನ ತಂದೆ ಹೆಸರು ರಾಮ್ ಶೆಟ್ಟಿ. ನಾನು ಸರ್ಕಾರಿ ಆದರ್ಶ ವಿದ್ಯಾಲಯ ಬೇಮಖೇಡ 8ನೇ ತರಗತಿಯಲ್ಲಿ ಓದುತ್ತಿದ್ದೇನೆ. ನಮ್ಮ ಶಾಲೆಯಲ್ಲಿ ಸುಮಾರು 13 ಜನ ಶಿಕ್ಷಕರು ಬೇಕು. ಆದರೆ ನಮ್ಮ ಶಾಲೆಯಲ್ಲಿ ಇರುವುದು ಬರೀ 3. ನಮಗೆ ಓದೋಕ್ಕೆ ಬಹಳ ಕಷ್ಟವಾಗುತ್ತಿದೆ. ನಾವು ದಿನಾಲೂ ಬಂದು ಬರೀ ಕೂತು ಹೋಗುತ್ತಿದ್ದೇವೆ. ನಮಗೂ ಓದೋಕ್ಕೆ ಬಹಳ ಕಷ್ಟವಾಗುತ್ತಿದೆ. ಯಾವುದೇ ಸಬ್ಜೆಕ್ಟ್ ಕ್ಲಾಸ್ ನಡೀತಾ ಇಲ್ಲ. ನಮಗೆ 10 ಜನ ಟೀಚರ್ಸ್ ಈಗ ಸದ್ಯಕ್ಕೆ ಬೇಕು. ಇರುವುದು 3. ಆ 3ರಿಂದ ಮೂವರಿಗೆ ಬಹಳ ಕಷ್ಟವಾಗುತ್ತಿದೆ. 480 ಜನ ಹುಡುಗರಿಗೆ ಸಂಭಾಯಿಸೋದಕ್ಕೆ. ಸೊ ನಮಗೆ ಟೀಚರ್ಸ್ ಬೇಗ ಹಾಕಿ ಅಂತೂ ಕೇಳಿಕೊಳ್ಳುತ್ತಿದ್ದೇವೆ. ಸ್ಕೂಲ್ ಟೈಮ್ ಮಾರ್ನಿಂಗ್ 9:30 to 4:20. 4:20 3 ಕ್ಲಾಸ್ ಕೊಡ್ತಾ ಇದ್ದೀರಾ ತಾವು? ಹೌದು. ಹಾಂ, ನನ್ನ ಹೆಸರು ಚೇತನ್. ನಾನು 9ನೇ ತರಗತಿಯಲ್ಲಿ ಓದುತ್ತಿದ್ದೇನೆ. ನಾನು 9ನೇ ತರಗತಿಯಲ್ಲಿ ಓದುತ್ತಿದ್ದೇನೆ. ನಮ್ಮ ಶಾಲೆಯಲ್ಲಿ ಮೊದಲು ಎಲ್ಲ ಟೀಚರ್ಸ್ಗಳು ಇದ್ದರು. ಈ ಶಾಲೆಗೆ 17 ಗೌರ್ಮೆಂಟ್ ಟೀಚರ್ಸ್ ಬೇಕಾಗಿದ್ದರು. ಆದರೆ ಮೊದಲು ಇದ್ದರು. ಈಗ ಮೊನ್ನೆ ತಾನೇ ಸ್ವಲ್ಪ ಟೀಚರ್ಸ್ಗಳು ವರ್ಗಾವಣೆಗೊಂಡಿದ್ದಾರೆ. ಆದ ಕಾರಣ ನಮ್ಮ 480 ಮಕ್ಕಳಿಗೆ 3 ಟೀಚರ್ಸ್ಗಳು ಈಗ ಕಲಿಸುತ್ತಿದ್ದಾರೆ. ಉಳುಕಿದವರು ಹೊಸ ಗೆಸ್ಟ್ ಟೀಚರ್ಸ್ ಇದ್ದಾರೆ. ಅವರಿಂದ ನಮಗೆ ಕಲಿಯೋದು ಆಗುತ್ತದೆ. ಆದರೆ ಗೌರ್ಮೆಂಟ್ ಟೀಚರ್ ಥರ ಕಲಿಸೋದಿಲ್ಲ ಅವರು. ಆದ ಕಾರಣ ನಮಗೆ ಬೇಗ ಟೀಚರ್ ಕಳಿಸ್ಕೊಡೋದು ಕೇಳ್ತೇವೆ. ಶಿಕ್ಷಕರು ಬರಲಿಲ್ಲ ಅಂದ್ರೆ ಏನು ಮಾಡ್ಕೊಳ್ತಾವೆ? ನಾವು ಸ್ಟ್ರೈಕ್ ಮಾಡ್ತೀವಿ ಸರ್. ನನ್ನ ಹೆಸರು ಪವಿತ್ರ ಅದ ರೀ. ನಾವು ಹುಮ್ನಾಬಾದ್ಲಿಂದ ಬರ್ತೀನಿ ರೀ. ನಮ್ಮ ಪಪ್ಪನ ಹೆಸರು ಅಶೋಕ್ ಅದ ರೀ. ಹುಮ್ನಾಬಾದ್ಲಿಂದ ಬರ್ಲಕ್ಕೆ ಬಕ್ಕುಳ್ ತ್ರಾಸ ಆಲತ್ತದ ರೀ. ಮುಂಜಾನೆ 8ಕ್ಕೆ ಕೂಡ್ಬೇಕು ರೀ. ಮತ್ತು ಇಲ್ಲಿ 10ಕ್ಕೆ ಹಂಗೆ ಬರ್ಬೇಕು ರೀ. ಕರೆಕ್ಟ್ ಪ್ರೇಯರ್ ಟೈಮಿಗೆ ರೀ. ಒಂದೊಂದು ಸರ್ತಿ ಲೇಟ್ನೂ ಆಗ್ತದೆ ರೀ. ಮತ್ತು ಸ್ಯಾಟರ್ಡೆ ದಿನ ಬರ್ಲಿಕ್ಕೆ ಆಗಲ್ಲ ರೀ. ಯಾಕಕ್ಕೆ ಅದ ರೀ, ಇಲ್ಲಿ ವಿಠಲ್ಪುರ್ಲಿಂತ ಮತ್ತೆ ನಡ್ಕೊತ ಹೋಗ್ಬೇಕಾಯ್ತದ ರೀ. 7ಕ್ಕೆ ಅದ ಮತ್ತು ಬಸ್ಸಿನ ಸವಲತ್ತು ಬಿ ಇಲ್ಲ ರೀ. 7ಕ್ಕೆ ನಡ್ಕೊತ ಮತ್ತು ಬಂದು ಮತ್ತು ಹೋಲಕ್ಕೆ ಟೈಮ್ ಆಗಲ್ಲ ರೀ. ಇದು ನಡ್ಕೊತ ಹೋಲಕ್ಕೆ ರೀ. ಮತ್ತು ಇಲ್ಲಿಂದ ಹಿಡಿದು ವಿಠಲ್ಪುರ್ಗೆ ಹೋಗಿ ಮನೆ ಕೇಳಿಲಿಂತ ಮತ್ತು ಹುಮ್ನಾಬಾದ್ಗೆ ಹೋಗ್ಬೇಕು ರೀ. ಮತ್ತು ಅಲ್ಲಿಂದ ಹಿಡಿದು ಕನ್ಕಟ, ರಾಜೋಳ ಆ ಕಡೆಯಿಂದ ಥೋಡೆ ಮಂದಿ ಬರ್ತಾರೆ ರೀ ಹುಮ್ನಾಬಾದ್ದವ್ರು. ಅದಕ್ಕೆ ನಾವು ಸ್ಯಾಟರ್ಡೆ ದಿನ ಒಟ್ಟೆ ಬರಲ್ಲ ರೀ. ಮತ್ತು ಇಲ್ಲಿ ನಾವು ಮುಂಜಾನೆ ಹಿಂಗೆ ಹೋಗಪ್ಪರಿನೂ ರೀ. ಡೈಲಿ ಮಂಡೇ ಅದನ್ನು ಯಾವ್ದು ಡೇ ಅಲ್ಲಿ ನಮಗೆ ಹೊಲಕ್ಕೆ ಬಕ್ಕುಳ್ ತ್ರಾಸ ಆಲತ್ತದ ರೀ. ಈಗ ನಾವು ಇಲ್ಲಿಂದ ಈಗ 4ಕ್ಕೆ ಹಂಗೆ ಬಿಡ್ತದಲ್ಲ ರೀ. ಬಿಡೋಣ ಬಸ್ಸಿಗೆ ಹೋದೆವು ಅಂತಂದ್ರೆ ಈಗ ವಾಯ ಮಾಡ್ಕೊಂಡು ನಡೆದಾರೆ ರೀ. ಚುಡ್ಗುಪ್ಪ ಹಿಂಗೆ ನೀರ್ಣ ಅದು ಮುತ್ತಂಗಿ ಅದನ್ನು ನಡೆದ್ರು. ನಮಗೆ ಹೊಲಕ್ಕೆ ಹುಮ್ನಾಬಾದ್ಗೆ ಅದನ್ನು ಹೊಲಕ್ಕೆ 6 ಆಗ್ತದೆ ರೀ. ಮತ್ತು ಅಲ್ಲಿಂದ ಬೇರೆ ಕಡೆ ಹೊಲಕ್ಕೆ 7 ಆಗ್ತದೆ ರೀ. ಮತ್ತು ಬೇರೆ ಊರ್ದವ್ರಿಗೆ ಅದನ್ನು 8-9 ಆಗ್ತದೆ ರೀ. ಮತ್ತು ಹೋಮ್ವರ್ಕ್, ಟ್ಯೂಷನ್ ಅವೆಲ್ಲ ಇರ್ತಾವ್ರಿ. ಈಗ ಮತ್ತು ಮುಂದೆ 8th ಇದ್ದೇವ್ರಿ ಬೋರ್ಡ್ ಎಕ್ಸಾಮ್. ಮತ್ತು 9th ಬೋರ್ಡ್ ಎಕ್ಸಾಮ್ ಅವ ರೀ. 10th ಬೋರ್ಡ್ ಎಕ್ಸಾಮ್ ಕಂಪಲ್ಸರಿ ಇರ್ತಾವಲ್ಲ ರೀ. ಅದಕ್ಕೆ ನಮಗೆ ತ್ರಾಸ ಆಲತ್ತದ ರೀ. ಅದಕ್ಕೆ ಒಂದು ಬಸ್ ಸವಲತ್ತು ಬೇಕಾಗ್ಯದ ರೀ. ಇವತ್ತು ಮುಂಜಾನೆ 8ಕ್ಕೆ ಹಂಗೆ ಬಂದಿದ್ದೇವೆ ರೀ. ಇಲ್ಲಿ 9ಕ್ಕೆ ಹಂಗೆ ಮುಟ್ಟಿದ್ದೆವು ಬಸ್ಸಿಗೆ ರೀ. ಅದ್ರ ಸ್ಯಾಟರ್ಡೆ ದಿನ 6th ಹಿಡ್ದು ನಾವು ಹೊಂಟಿಲ್ಲ ರೀ. ಖರೆ ಹೇಳೋಕೇನು 6th ಹಿಡ್ದು ಯಾರನ್ನೂ ಹೊಂಟಿಲ್ಲ ರೀ. ಬಂದವರು ಯಾರು ಇಲ್ಲಿ ನೆಂಟರ ಮನೆಯದ ಇದ್ದವ್ರು ಇಷ್ಟೇ ಹೊಂಟಾರ ರೀ. ಮತ್ತು ಯಾರ್ಯಾರು ಹುಮ್ನಾಬಾದ್ದವ್ರು ಹೊಂಟಿಲ್ಲ ರೀ. ಕನ್ಕಟ ಅದನ್ನು ಥೋಡೆ ಹುಂಚ್ಗೇರ ಮಂದಿ ಬರಾರ ರೀ. ಅವ್ರು ಬರಲ್ಲೇ ರೀ. ಒಟ್ಟು ಸ್ಯಾಟರ್ಡೆ ದಿನ ಬರಲ್ಲೇ ರೀ. ಏನರ ಹಾಂ ರೀ. ಅದು ಸ್ಕೂಲ್ ರೀ, ಗೌರ್ಮೆಂಟ್ ಬಸ್ಸಿಗೆ ರೀ. ಹಾಂ ರೀ. ಅದಕ್ಕೆ ಮತ್ತು ಪ್ಯಾಸೆಂಜರ್ ಅದು ಒಂದು ಸ್ಕೂಲಿನ ಒಂದು ಕಾಟ ಇದ್ರೆ ಪ್ಯಾಸೆಂಜರ್ ಕೂಡ್ಲಕ್ಕೆ ಸೀಟಿನ ಸಲಕ್ಕೆ ಒಂದು ಕಾಟ ಇರ್ತದೆ ರೀ. ಅದಕ್ಕೆ ನಮಗೆ ಫುಲ್ ನಮ್ಮ ಸ್ಕೂಲ್ ಸಲುವಾಗೆ ಒಂದು ಬಸ್ ಬೇಕಾಗ್ಯದ ರೀ. ಈಗ ನಾವು ಯಾರು ಪ್ಯಾಸೆಂಜರ್ ಆ ಬಸ್ಸಿಗೆ ಏರ್ಬ್ಯಾಡ್ದೆ ರೀ. ಅದಕ್ಕೆ ನಮಗೆ ಬಸ್ಸಿಂದ ಮುಂಜಾನೆ ನಮಗೆ ಹುಮ್ನಾಬಾದ್ಲಿಂದ ಡೈರೆಕ್ಟ್ ಬೆಮಳಖೇಡ ಮನೆ ಕೇಳಿಲಿಂತ ಬರ್ಲಕ್ಕೆ ಒಂದು ಬಸ್ ಬೇಕಾಗ್ಯದ ರೀ ಮುಂಜಾನೆ ರೀ. ಮತ್ತು ಸ್ಯಾಟರ್ಡೆ ದಿನ ಬಸ್ ಬೇಕಾಗ್ಯದ ರೀ. ಹೋಲತ್ತರ ನಮಗೆ ಡೈರೆಕ್ಟ್ ಜಲ್ದಿ ಹೋಲಕ್ಕೆ 5ಕ್ಕೆ ಹಂಗೆ ಹೋಲಕ್ಕೆ ನಮ್ಗೆ ಟೈಮ್ ಬೇಕಾಗ್ಯದ ರೀ. ರವಿ ರಾಠೋಡು. ನಾನಿಲ್ಲಿ ಗಣಿತ ಶಿಕ್ಷಕನಾಗಿದ್ದೀನಿ. ನಮ್ಮಲ್ಲಿ ಟೋಟಲ್ 480 ಜನ ಮಕ್ಕಳು. ಈಗ ಪರ್ಮನೆಂಟ್ ಇರೋರು 6 ಜನ. ಅದರಲ್ಲಿ ಮತ್ತು ಈ ತಿಂಗಳ ಕೊನೆಯಲ್ಲಿ 2 ಔಟ್ ಆಫ್ ಡಿವಿಷನ್ ಟ್ರಾನ್ಸ್ಫರ್ ತೊಗೋತಾರೆ. ಈಗ ನಮ್ಮಲ್ಲಿ 17 ಜನ ಪರ್ಮನೆಂಟ್ ಟೀಚರ್ಸ್ ಬೇಕು. ಈಗ ನಾವು ಎಲ್ಲ ಪರ್ಮನೆಂಟ್ ಆದ ನಂತರ ಈಗ HM ಮೇಡಮ್ ಅವರು ಪರ್ಮನೆಂಟ್ ಇಲ್ಲ, ನಮಗೆ ಇನ್ಚಾರ್ಜ್ ಕೊಟ್ಟು ಹೋಗಿದ್ದಾರೆ. ನಾವು ಈಗ 10 ಸೆಕ್ಷನ್ನು ಅಲ್ಲಿ ಕಂಬೈನ್ ಮಾಡಿ 5 ಸೆಕ್ಷನ್ ಮಾಡಿದ್ದೀವಿ. ಅವ್ರಿಗೆ ಮಕ್ಕಳು ಹ್ಯಾಂಡಲ್ ಮಾಡೋದು ತೊಂದರೆ ಆಗ್ತಾಯಿದೆ. ಈಗ ನಮಗೆ ಆದಷ್ಟು ಬೇಗ ನಾವು DDP ಅವ್ರಿಗೆ ಆಲ್ರೆಡಿ ರಿಕ್ವೆಸ್ಟ್ ಮಾಡಿದ್ದೀವಿ. ಆದಷ್ಟು ಬೇಗ ನಮಗೆ ಒಂದು ಪರ್ಮನೆಂಟ್ ಟೀಚರ್ ಎಲ್ಲ ಕೊಟ್ಟರೆ ಭಾಳ ಒಳ್ಳೇದಾಗ್ತದೆ. ಆದರೆ ಮಕ್ಕಳಿಗೆ ಹ್ಯಾಂಡಲ್ ಮಾಡೋದು ಭಾಳ ತೊಂದರೆ ಆಗ್ತಾಯಿದೆ. ಸುಮಾರು ಎಷ್ಟು ದಿವಸದಿಂದ ತೊಂದರೆ? ಇದು 1 ವಾರ ಆಯ್ತು ಸರ್.
ಒಂದು ವಾರ ಆಯಿತು ಅದಕ್ಕಿಂತ ಮೊದಲು ನಮಗೆ ಕಡಿಮೆ ಟೀಚರ್ಸ್ ಅರ ಆಲ್ರೆಡಿ. ಈಗ ನಮ್ಮಲ್ಲಿ ಮತ್ತೊಂದು ನಮ್ಮ ಸ್ಟೇಟ್ ಸಿಲೆಬಸ್ಗಿಂತ ನಮ್ಮದು NCERT ಸಿಲೆಬಸ್ ಅದನ್ನು ಹ್ಯಾಂಡಲ್ ಮಾಡ್ಲಿಕ್ಕೆ ನಮಗೆ ಪರ್ಮನೆಂಟ್ ಟೀಚರ್ ಬೇಕು. ಅತಿಥಿ ಶಿಕ್ಷಕರಿಗೆ ಸ್ವಲ್ಪ ಇಂಗ್ಲೀಷ್ ಮೀಡಿಯಮ್ ಇರೋ ಕಾರಣ ಸ್ವಲ್ಪ ತೊಂದರೆ ಆಗ್ಬೋದು. ನಮ್ಮಲ್ಲಿ ಈಗ ನಾವು ಇಬ್ಬರು ಗಣಿತ ಶಿಕ್ಷಕರಷ್ಟು, ಒಬ್ಬರು ಸೋಷಿಯಲ್ ಶಿಕ್ಷಕರು, ಮತ್ತೊಬ್ಬರು ಡ್ರಾಯಿಂಗ್. ಅಂದರೆ ಎರಡು ಲ್ಯಾಂಗ್ವೇಜ್ ಎರಡೇ ಟೀಚರ್ ನಾವು ಈಗ, ಒಂದು ಗಣಿತ ಮತ್ತೊಬ್ಬರು ಸೋಷಿಯಲ್. ಈಗ ಎಲ್ಲ ಟೀಚರ್ಸ್ ಬೇಕು, ಬೇರೆ ಬೇರೆ ಸಬ್ಜೆಕ್ಟ್. ಫಿಸಿಕಲ್ ಟೀಚರ್ಸ್ ಇಬ್ಬರು ಬೇಕು, ಅವ್ರು ಟ್ರಾನ್ಸ್ಫರ್ ಆಗಿದ್ದಾರೆ ನಿನ್ನೆ. ಅವು HM ಅವರು 5 ತಾರೀಕು, ಅವ್ರು ಎಲ್ಲರೂ 5 ಜನ ಟ್ರಾನ್ಸ್ಫರ್ ಆಗಿದ್ದಾರೆ 5 ತಾರೀಕಿಗೆ. ಗೌರ್ಮೆಂಟ್ ಆದರ್ಶ ವಿದ್ಯಾಲಯ ಬೇಮಳಖೇಡ ಸರ್ ಅಂತ. ಆದರ್ಶ ವಿದ್ಯಾಲಯದ SDMC ಪ್ರೆಸಿಡೆಂಟು. ಇಲ್ಲಿ ನಾನು ಕಳೆದ 3-4 ವರ್ಷದಿಂದ ಅಧ್ಯಕ್ಷನಾಗಿದ್ದೆ. ಇವಾಗಷ್ಟೇ ಹೋದ ಪೀರಿಯಡ್ನಲ್ಲಿ 5 ಜನ ಟ್ರಾನ್ಸ್ಫರ್ ಆಗಿ ಹೋಗಿದ್ದರು, ಗೆಸ್ಟ್ ಟೀಚರಿಗೆ ತೊಗೊಂಡು ಮಾಡ್ತಾಯಿದ್ರು. ಇವಾಗ ಮತ್ತು 5-6 ಜನ ಟ್ರಾನ್ಸ್ಫರ್ ತೊಗೊಂಡ್ರೆ ಈಗ ನಮಗೆ ಒಟ್ಟು 17 ಸ್ಟಾಫ್ ಬೇಕು. ಅದರಲ್ಲಿ ಉಳಿದಿದ್ದವ್ರು 3 ಜನ. ಈ 3 ಜನಕ್ಕೆ ಇಷ್ಟು ಕ್ಲಾಸು ನಡೆಸೋದಾಗಲ್ಲ. ಆದೊಟ್ಟು ಬೇಗ ಸರ್ಕಾರಕ್ಕೆ ಮನವಿ ಮಾಡ್ಕೊಳ್ತೀವಿ, ನಮ್ಮಲ್ಲಿ ಸ್ಟ್ರೆಂತ್ ಇದು ಹಾಕಬೇಕು, ಸ್ಟಾಫ್ ಪೂರ ಹಾಕ್ಬೇಕಂತೇಳಿ ಮನವಿ ಮಾಡ್ಕೊಳ್ತೀವಿ. ನಿನ್ನ BO ಅವರಿಗೆ, DDP ಅವರಿಗೆ, DC ಮೇಡಮ್ ಅವರಿಗೆಲ್ಲ ಭೇಟಿಯಾಗಿ ಎಲ್ಲ ಮೆಮೊಡಮ್ ಕೊಟ್ಟು ಬಂದಿದ್ದೆವು. ಅವರೆಲ್ಲ ನಾವು ಆದಷ್ಟು ನಾವು ಮಟ್ಟಿಗೆ ನಾವು ಕಳಿಸ್ತೀವಿ ಅಂತ ಹೇಳಿದರು. ಮತ್ತು ಭೀ ನಮ್ಮ ಹೋರಾಟ ನಾವು ಮಾಡಬೇಕಲ್ಲ. ಎಷ್ಟು ದಿವಸ ಗಡುವು ಕೊಡ್ತಾರೆ ಸರ್ ತಾವು? 8 ದಿವಸ. ಹಾಂ, 8 ದಿವಸದಾಗ ಇದು ಮಾಡಲು ಹೋದ್ರಿ ಅಂದ್ರೆ ನಾವು ಬೀದಿಗಳು ಗ್ರಾಮಸ್ಥರು, ನಾವು ಎಲ್ಲ ಪಂಚಾಯತ್ ಮೆಂಬರ್ ಎಲ್ಲ ಕಲಿತು ಹೋರಾಟ ಮಾಡ್ತೀವಿ. ನಾವು ಹೆದ್ದಾರಿ ಹೋರಾಟ ಮಾಡ್ತೀವಿ. ಸ್ಕೂಲ್ ಬಂದ್ ಮಾಡಿ ಹುಡುಗರಿಗೆ ತೊಗೊಂಡು ಹೋರಾಟ ಮಾಡ್ತೀವಿ. ಬೇಮಳಖೇಡ 2010-11ನೇ ಸಾಲಿನಲ್ಲಿ ತಾತ್ಕಾಲಿಕವಾಗಿ ಬೇಮಳಖೇಡಕ್ಕೆ ಮಂಜೂರಿ ಆಗಿತ್ತು. ಆವಾಗಲೂ ಏನಿತ್ತು, ಏನಂತಾರೆ ಖಾಯಂ ಶಿಕ್ಷಕರ ಸಮಸ್ಯೆ ಇತ್ತು. ಹೇಗೋ ಇಲ್ಲಿವರೆಗೆ ಮೊದಲ ಏನಿತ್ತು, ಮೂಲಭೂತ ಸೌಕರ್ಯಗಳು ಇದ್ದಿದ್ದಿಲ್ಲ. ನಾವು ಹೋರಾಟ ಮಾಡಿ ಇಡೀ ಬೇಮಳಖೇಡ ಗ್ರಾಮಸ್ಥರು, ಬೇಮಳಖೇಡ ಹೋಬಳಿಯ ಗ್ರಾಮಸ್ಥರು ಎಲ್ಲರೂ ಸೇರಿಕೊಂಡು ನಾವು ಸಾಕಷ್ಟು ಹೋರಾಟ ಮಾಡಿ ಇದಕ್ಕೆ 7 ಎಕರೆ ಜಮೀನು ಕೊಟ್ಟು ಹಿಂದಿನ ಸಂಸದರಿರಲಿ ಅಥವಾ ಶಾಸಕರಿರಲಿ ಅವ್ರ ಕೈಲಿಂದ ಈ ಬಿಲ್ಡಿಂಗ್ ಓಪನ್ ಮಾಡ್ಲಿಕ್ಕೆ ಹಚ್ಚಿದ್ದೆವು. ಮಾನ್ಯ ಅವಾಗ ಶಿಕ್ಷಣ ಇಲಾಖೆ ಆಯುಕ್ತರು ಹರ್ಷಗುಪ್ತಾ ಅವರು ಕೆಲವು ದಿವಸ ಇದ್ದರು. ಬೀದರ್ನಲ್ಲಿ ಅವರು ಪ್ರಗತಿ ಪರಿಶೀಲನಾ ಸಭೆಗೆ ಬಂದಾಗ ಅವ್ರ ಗಮನಕ್ಕೆ ಬಂದಿತ್ತು ಏನಂತ, ಆದರ್ಶ ವಿದ್ಯಾಲಯಗಳಲ್ಲಿ ಶಿಕ್ಷಕರ ಕೊರತೆ ಇದೆ ಅಂಥೇಳಿ ಅವ್ರ ಗಮನಕ್ಕೆ ಬಂದು ಅವ್ರು ಬೆಂಗಳೂರಿಗೆ ಹೋದ ತಕ್ಷಣ ಅವರು ಏನಂತಾರೆ ಕಾಂಟ್ಯಾಕ್ಟ್ ಬೇಸಿಸ್ ಮೇಲೆ ಶಿಕ್ಷಕರನ್ನು ನೇಮಕ ಮಾಡಿಕೊಂಡಿದ್ರು. ಆನಂತರ ಈ ಬಿಲ್ಡಿಂಗ್ ಆಯಿತು. ಎಲ್ಲರೂ ಬೇರೆ ಬೇರೆ ಜಿಲ್ಲೆಗಳಿಂದ ನಾ ಮಾಧ್ಯಮ ಸ್ನೇಹಿತರಲ್ಲಿ ಕಳಕಳಿಯ ವಿನಂತಿ ಮಾಡ್ಕೊಳ್ಳೋದೇನಂತಂದ್ರೆ, ನೀವು ಜಿಲ್ಲಾ ಉಸ್ತುವಾರಿ ಸಚಿವರಿರಲಿ ಅಥವಾ ಶಿಕ್ಷಣ ಸಚಿವರಿರಲಿ, ಅವ್ರಿಗೆ ಗಮನಕ್ಕೆ ಏನು ತರಬೇಕಂದ್ರೆ, ಇವರು ಶಿಕ್ಷಕ ಹುದ್ದೆ ಪಡಿಬೇಕಾದ್ರೆ ಇವರು ಗುಲ್ಬರ್ಗ ಜಿಲ್ಲೆಯಿಂದ, ಬಿಜಾಪುರ ಜಿಲ್ಲೆಯಿಂದ ಎಲ್ಲ ಬಂದು ಇಲ್ಲಿ ಶಿಕ್ಷಕ ಹುದ್ದೆ ಪಡಿತಾರೆ. ಅವ್ರಿಗೆ ಏನು ಮಾಡ್ತಾರೆ, ಸೇವಾ ಜ್ಯೇಷ್ಠತೆ ಆಧಾರದ ಮೇಲೆ ಈಗ ಅವರಿಗೆಲ್ಲ 10 ವರ್ಷ ಸೀನಿಯರಿಟಿ ಆಗ್ಯದ. ಅವರಷ್ಟು ಜನ ಎಟ್ ಎ ಟೈಮ್ ಮಾತಾಡಿಕೊಂಡು 11-12 ಜನ ಸಾಮೂಹಿಕವಾಗಿ ಏನೋ ವರ್ಗಾವಣೆ ಆಗಿ ಟ್ರಾನ್ಸ್ಫರ್ ಆಗಿ ಅವ್ರವ್ರ ಊರಿಗೆ ಹೋಗಿಬಿಟ್ರು. ಅವ್ರ ಅನುಕೂಲ ನೋಡ್ಲತ್ತಾರ ಅಷ್ಟೇ. ಇಲ್ಲಿ ಮಕ್ಕಳು ಭವಿಷ್ಯ ಬಗ್ಗೆ ಚೆಲ್ಲಾಟ ಆಡ್ಲತ್ತಾರ ಇವರೆಲ್ಲ. ಅವರಿಗೆ ಸರ್ಕಾರದ್ದು ಎಲ್ಲ ಸವಲತ್ತುಗಳು ಬೇಕು. ಅದಲ್ಲ, ಈಗ ಮತ್ತು ಅವರಿಗೆ 7th ಪೇ ಕಮಿಷನ್ ಅದು ಬೇಕು. ಅದ್ರ ಸಲಿಂದ ಹೋರಾಟ ಮಾಡ್ತಾರೆ ಅವರು ಒಂದು ವಿದ್ಯಾರ್ಥಿಗಳಾಗೇ ಈ ಮಟ್ಟಕ್ಕೆ ಶಿಕ್ಷಕರಾಗಿ ಬೆಳೆದಿರ್ಬೋದಲ್ಲ. ಸರ್ಕಾರದ್ದು ಏನಂತಾರೆ ಪಗಾರ ತಿಲ್ಲತ್ತಾರ ಅವ್ರ ಬಳಿ ಸೇವಾ ಮನೋಭಾವನೆ ಇಲ್ಲ. ಅವ್ರ ಸುಖ ಅವ್ರ ಸವಲತ್ತು ನೋಡ್ಕೊಳಕ್ಕೆ ಅವ್ರವ್ರ ಜಿಲ್ಲೆಗಳಿಗೆ ಹೋಗ್ಯಾರ ಅವರು. ಅದಕ್ಕೆ ಮಾನ್ಯ ಶಿಕ್ಷಣ ಸಚಿವರಾದ ಮಧು ಬಂಗಾರಪ್ಪನವರಲ್ಲಿ ಆಯಿತು, ನಮ್ಮ ನೆಚ್ಚಿನ ನಾಯಕರು ಜಿಲ್ಲಾ ಉಸ್ತುವಾರಿ ಮಂತ್ರಿಗಳಾದಂಥ ಸನ್ಮಾನ್ಯ ಈಶ್ವರ್ ಖಂಡ್ರೆಯವರಲ್ಲಿ ಕಳಕಳಿಯ ಮನವಿ ಏನಂತಂದ್ರೆ, ತಾವು ವಿಧಾನಸೌಧದಲ್ಲಿ ಇಂಥ ಕಾನೂನುಗಳಿಗೆ ತಿದ್ದುಪಡಿ ತಂದು ನಮ್ಮ ಜಿಲ್ಲೆಯ ಶಿಕ್ಷಕರನ್ನೇ ನೇಮಿಸ್ಕೊಳ್ಬೇಕು. ಅವರು ಕಡಿಮೆ ಪ್ರತಿಭಾವಂತರಿದ್ದರೂ ಸರಿ ಪರವಾಗಿಲ್ಲ, ಆದರೆ ಈ ರೀತಿ ಸಾಮೂಹಿಕ ವರ್ಗಾವಣೆ ಮಾಡಿ ಶಾಲೆ ಮುಚ್ಚುವಂಥ ಪರಿಸ್ಥಿತಿ ಬರಬಾರದು. ಇದು ಶೋಚನೀಯ ಸಂಗತಿ. ಇವರು ಒಬ್ಬ ಭಾಷಣದಲ್ಲಿ ಅಲ್ಲಿ ಇಲ್ಲಿ ಹೇಳೋದ್ರಾಗ ಏನೂ ಅರ್ಥ ಇಲ್ಲ.
ಶೈಕ್ಷಣಿಕ ಪ್ರಗತಿ ಯಾವ ರೀತಿ ಸಾಧನೆ ಮಾಡ್ತಾರೆ ಹೇಳ್ರಿ ಇವರು? ನಮ್ಮ ಜಿಲ್ಲೆ ಮೊದಲೇ ಅತಿ ಹಿಂದುಳಿದವರು ನಾವು. ಎಷ್ಟಿದ್ದರೂ ನಮ್ಮ ಕಳಕಳಿ ಮನವಿ ಏನದ, ಜಿಲ್ಲಾಧಿಕಾರಿಗಳಲ್ಲೂ ಅದೇ ಮನವಿ, DDPI ಅವರಲ್ಲೂ ಅದೇ ಮನವಿ, ಮತ್ತು ನಮ್ಮ ಜಿಲ್ಲಾ ಪಂಚಾಯತ್ ಕಾರ್ಯನಿರ್ವಹಣೆ ಎಲ್ಲರಲ್ಲಿ ಕೈ ಜೋಡಿಸಿ ಮನವಿ ಮಾಡ್ತೀವಿ. ಕೂಡಲೇ ಆದಷ್ಟು ಶೀಘ್ರದಲ್ಲಿ 500 ಮಕ್ಕಳಿದ್ದಾರೆ ರೀ, 500 ಮಕ್ಕಳಿಗೆ ಕೇವಲ 3 ಜನ ಶಿಕ್ಷಕರು ಸಂಭಾಳಿಸೋದಾಗ್ತದ? 6ನೇ ತರಗತಿಯಿಂದ 10ನೇ ತರಗತಿವರೆಗೆ ಪ್ರತಿಯೊಂದು ಕ್ಲಾಸ್ನಲ್ಲಿ 80 ವಿದ್ಯಾರ್ಥಿಗಳರ. ಈಗ ಮತ್ತೆ ಏನು ಮಾಡಿದ್ದಾರೆ ಸರ್ಕಾರ, ಅವ್ರದ್ದು ಜಾಸ್ತಿ ಮಾಡಿದ್ದಾರೆ. ಮತ್ತೆ 40 ಮಕ್ಕಳಿಗೆ, ಒಂದೊಂದು ಕ್ಲಾಸಿಗೆ 40 ಮಕ್ಕಳಿಗೆ ಜಾಸ್ತಿ ಮಾಡಿದ್ದಾರೆ. ಈಗ ಸುಮಾರು 17ರಿಂದ 18 ಬೇಕು. ಇವ್ರು ಎಟ್ ಎ ಟೈಮ್ 11-12 ಜನ ಟ್ರಾನ್ಸ್ಫರ್ ಆಗಿ ಹೋಗ್ಯಾರ. ಕೆಲವೊಬ್ಬರು ಇಲ್ಲಿ ಇದ್ದಂಥವ್ರು ಶಿಕ್ಷಕರೊಬ್ಬರು ಇಲ್ಲಿಂದ ಇಲ್ಲೇ ಟ್ರಾನ್ಸ್ಫರ್ ಮಾಡ್ಕೊಂಡ್ರ. ಈ ಆದರ್ಶ ವಿದ್ಯಾಲಯ ಬಿಟ್ಟು ಇಲ್ಲಿ ಉರ್ದು ಶಾಲೆಗೆ ಹೋಗ್ಯಾರ. ಅದು ಏನು ಅರ್ಥ ನನಗಂತೂ ಅರ್ಥ ಆಗಿಲ್ಲ. ಅದಕ್ಕೆ ಇಂಥದಕ್ಕೆ ಶಿಕ್ಷಣಾಧಿಕಾರಿಗಳಾಗಲಿ, ಜಿಲ್ಲಾಧಿಕಾರಿಗಳಾಗಲಿ, ಕಾರ್ಯನಿರ್ವಹಣೆ ಅಧಿಕಾರಿಗಳಾಗಲಿ ಅಥವಾ ಉಸ್ತುವಾರಿ ಮಂತ್ರಿಗಳಾಗಲಿ ಇಂಥದಕ್ಕೆ ಆಸ್ಪದ ಕೊಡಬಾರ್ದು. ಅದಕ್ಕೆ ಅವರೆಲ್ಲರಲ್ಲಿ ಕೈ ಜೋಡಿಸಿ ಮನವಿ ಮಾಡ್ಕೊಳ್ತೀವಿ. ಮುಂದಿನ ದಿನಗಳಲ್ಲಿ 8-10 ದಿವಸದಲ್ಲಿ ಇಲ್ಲಿ ವರ್ಗಾವಣೆ ಆಗಿದಂಥ ಶಿಕ್ಷಕರ ಸ್ಥಾನ ಭರ್ತಿ ಮಾಡಬೇಕು. ಒಂದು ವೇಳೆ ಭರ್ತಿ ಮಾಡದೇ ಇದ್ದಲ್ಲಿ ನಾವು ರಾಜ್ಯ ಹೆದ್ದಾರಿ, ರಾಷ್ಟ್ರೀಯ ಹೆದ್ದಾರಿ ಮತ್ತು ಇಡೀ ಬೇಮಖಡ ಗ್ರಾಮ ಆಯಿತು ಹೋಬಳಿ ಮಟ್ಟದ ಎಲ್ಲ ಗ್ರಾಮಗಳು ಬಂದ್ ಮಾಡಿ ನಾವು ಉಗ್ರ ಪ್ರತಿಭಟನೆ ಮಾಡ್ತೀವಿ. ಅದಕ್ಕೆ ಸರ್ಕಾರದಲ್ಲಿ ನಾವು ಕೈ ಜೋಡಿಸಿ ಮನವಿ ಮಾಡ್ತೀವಿ. ಏನಾಗ್ಯದ ಆದರೆ ಮುಂದಕ್ಕೆ ಹಿಂದಕ್ಕೆ ಆಸ್ಪದ ಕೊಡಬೇಡ್ರಿ. ಮಕ್ಕಳು ಶೈಕ್ಷಣಿಕ ಹಿತದೃಷ್ಟಿಯಿಂದ ಕೂಡಲೇ ಶಿಕ್ಷಕರನ್ನು ನೇಮಿಸಬೇಕಾಗಿ ಮನವಿ ಮಾಡ್ಕೊಳ್ತೇವೆ. ಅನಿಲ್ ಕುಮಾರ್, ಮಾಜಿ ಗ್ರಾಮ ಪಂಚಾಯತ್ ಅಧ್ಯಕ್ಷರು. ಸ್ಟಾರ್ಟ್ ಮಾಡಿ. ನಮಸ್ಕಾರ, ನಾನು ಗ್ರಾಮ ಪಂಚಾಯತ್ ಅಧ್ಯಕ್ಷ ಇದ್ದೀನಿ ಬೇಮಖಡ. ಇಲ್ಲಿ ಆದರ್ಶ ಸ್ಕೂಲಲ್ಲಿ 500 ಮಕ್ಕಳು ಇದ್ದಾರೆ. ಆಲ್ರೆಡಿ ಏನಂದರೆ ಮಾಸ್ಟರ್ಗಳು ಎಲ್ಲರೂ ಟ್ರಾನ್ಸ್ಫರ್ ಆಗೋಗಿದ್ದಾರೆ. 500 ಜನ ಮಕ್ಕಳಿಗೆ 3-4 ಯಾವ ಟೈಪ್ ಮೇಂಟೈನ್ ಮಾಡ್ತಾರೆ ಅವರು? ಎಷ್ಟು ತೊಂದರೆ ಆಗ್ಲದ ನಮ್ಮ ಮಕ್ಕಳಿಗೆ, ಬೆಳೆ ಮಕ್ಕಳಿಗೆ ಭಾಳ ಇದು ಆಗ್ಲತ್ತದ. ಆದಷ್ಟು ಮಟ್ಟಿಗೆ ನಾವು DC ಅವರಿಗೆಲ್ಲ ಮನವಿ ಮಾಡಿದೆವು. ಇಲ್ಲಾಂದರೆ ಗಂಭೀರ ಹೋರಾಟ ಮಾಡ್ತೇವೆ. ಈಗ ಜಸ್ಟ್ ಮಕ್ಕಳಿಗೆ ನಮಗೆ ಶಿಕ್ಷಣ ಕಡೆ ಟೀಚರ್ ಅರ್ಜೆಂಟ್ ಬೇಕು. ನಮಗೆ ಮಾಡಲಿಲ್ಲ ಅಂದ್ರೆ ನಾವು ಹೋರಾಟಕ್ಕೆ ಇಳಿತೇವೆ ಅಂತ ಆಲ್ರೆಡಿ ಎಲ್ಲರಿಗೆ ಮನವಿ ಮಾಡಿದೆವು, ಲೆಟ್ರ್ ಕೊಟ್ಟಿದ್ದೆವು, ಎಲ್ಲ ನೋಟಿಸ್ ಕೊಟ್ಟಿದ್ದೆವು, ಎಲ್ಲ ಹೇಳಿಬಿಟ್ಟಿದ್ದೆವು. ನಮ್ದು ಒಂದೇ ರಿಕ್ವೆಸ್ಟು, ಎಲ್ಲರ ಕಲ್ತು ಆದಷ್ಟು ಮಟ್ಟಿಗೆ ಟೀಚರ್ಸ್ ಜಲ್ದಿ ಅಪ್ಲೈ ಮಾಡಂತ ಹೇಳೋದು ಅಷ್ಟೇ. ನಮ್ಗೆ ಎಲ್ಲರಿಗೂ ತಂದೆವು ಸರ್, ಜಿಲ್ಲಾ ತಂದೆವು. ಆಲ್ರೆಡಿ ನಮ್ಮ ಗ್ರಾಮದವ್ರಿಗೆ ಇದು ಹೇಳಿದೆವು. ಆಗಲಿಲ್ಲ ಅಂದ್ರೆ ದೊಡ್ಡ ಹೋರಾಟನೂ ಮಾಡ್ತೇವೆ. ಅದೇ 1-2 ದಿವಸ ಅವಕಾಶ ತೊಗೊಂಡ್ರೆ ಮಾಡ್ತೀನಿ ಅಂತಂದ್ರೆ ಶನಿವಾರ ದಿವಸ ಹೇಳ್ಯಾರ. ಮಾಡಲಿಲ್ಲ ಅಂದ್ರೆ ಗೆಸ್ಟ್ ಟೀಚರ್ ಅಸಲು ಬೇಡ. ಹೆಂಗಂದ್ರೆ ಪರ್ಮನೆಂಟ್ ಹ್ಯಾಂಡ್ ಬೇಕು ನಮ್ಗೆ. 500 ಮಕ್ಕಳಾರ, ಅವ್ರಿಗೆ ಗೆಸ್ಟ್ ಟೀಚರ್ ಏನು ಕಲಿಸ್ತಾರ ಏನಿಲ್ಲ, ಇವ್ರಿಗೆ ಗೊತ್ತೈತಾರೆ. 2 ತಿಂಗಳಿಗೊಬ್ಬರು ಚೇಂಜ್ ಆದ್ರೆ ಹೆಂಗೆ ಮಾಡ್ಬೇಕು ನಾವು? ನಮ್ಮ ಮಕ್ಕಳು ಭವಿಷ್ಯ ಅದ ಇದ್ರಾಗ. ಎಲ್ಲರೂ ಗೆಸ್ಟ್ ತೊಗೊಂಡು ಏನೋ ಅವ್ರು ಏನು ಬರ್ತದ ಬರಲ್ದ ಗ್ಯಾರಂಟಿ ಹ್ಯಾಂಡ್ ಬೇಕು ನಮಗಿಲ್ಲ. ಹಾಗೆಲ್ಲ ಗೆಸ್ಟು ಪಿಸ್ಟು ಬಗೆಯರಲ್ಲ. ನಾವು ಹೇಳಕ್ಕೆ ಹಂಗೆ ಇಷ್ಟಪಡ್ತೇವೆ. 30 ಹಳ್ಳಿ ಹುಡುಗರ ಇಲ್ಲಿ ನಂಬಲ್ಲಿ. ಭಾಳ ಒಳ್ಳೆಯ ಸ್ಕೂಲ್ ಅದ, ಮಕ್ಕಳು ಹುಷಾರಾಗ್ಲತ್ತಾರ. ಇಂಥದ್ರಾಗೆಲ್ಲಾದ್ರೆ ಎಲ್ಲಿ ಹೇಳ್ತಾರೆ, ಅವ್ರು ಬರ್ತಾರೆ ಇವ್ರು ಹೋಗ್ತಾರೆ. ಹಿಂಗಾದ್ರೆ ನಮ್ಗೆ ಭಾಳ ತಕ್ಲೀಫ್ ಆಗ್ಲತ್ತದ. ಹಂಗೆ ಆಗ್ಬಿಡಲ್ದಂಗೆ ಎಲ್ಲರಿಗೆ ಹಂಗೆ ಆಗ್ಬಾರ್ದು ಅಂತೇಳಿ ನಾವು ಗೌರ್ಮೆಂಟ್ಗೆ ಇದು ಮಾಡಿದ್ದೆವು. ಇಲ್ಲಾಂದ್ರೆ ಗಂಭೀರ ಹೋರಾಟ ಮಾಡ್ತೇವೆ, ಬಿಡಲ್ಲ. ಸ್ಟ್ರೈಕ್ ಮಾಡ್ತೇವೆ, ದೊಡ್ಡ ಹೈವೇ ರೋಡಿಗೆ ಹೋಗಿ ಸ್ಟ್ರೈಕ್ ಮಾಡ್ತೇವೆ. ಎಲ್ಲ ಮಕ್ಕಳಿಗೆ ತೊಗೊಂಡು ಸತ್ಯಾಗ್ರಹ ಮಾಡ್ತೇವೆ. ಪೂರಾ ಸ್ಕೂಲ್ ಬಂದ್ ಮಾಡಪ್ಲೆ ವ್ಯವಸ್ಥೆ ಮಾಡಿ ಮಕ್ಕಳಿಗೆ ತೊಗೊಂಡು ಹೋರಾಟ ಮಾಡ್ತೇವೆ. 8 ದಿವಸ ಅವಕಾಶ ನೋಡ್ತೇವೆ. 8ನೇ ದಿವಸ 9ನೇ ದಿವಸ ಬೀದಿಗೆ ಇಳಿತೇವೆ, ಬಿಡಲ್ಲೆವು. ನಾನು ಬೇಮಖಡ ಗ್ರಾಮದಿಂದ ಬಸವರಾಜ್ ಅಂತ ಮಾತಾಡೋದು. ನಮ್ಮಲ್ಲಿ ಶಿಕ್ಷಕರು 12 ಜನ ಒಂದೇ ಟೈಮ್ ಟ್ರಾನ್ಸ್ಫರ್ ಆಗಿದ್ದಾರೆ. ಅದಕ್ಕೆ ಮಕ್ಕಳಿಗೆ ಇಷ್ಟು ತೊಂದರೆ ಆಗ್ತದೆ. 500 ಮಕ್ಕಳದಾರೆ. 500 ಮಕ್ಕಳಿಗೆ ಮೂಗರ್ ಹೆಂಗೆ ಹ್ಯಾಂಡಲ್ ಮಾಡ್ಲಿಕ್ಕಾಗ್ತದೆ? ನಮ್ಮಲ್ಲಿ 17 ಮಂದಿ ಶಿಕ್ಷಕರು ಬೇಕು. ಈಗೆಲ್ಲ ನಮ್ಮ ಅಧ್ಯಕ್ಷರು ಗ್ರಾಮದವರೆಲ್ಲ ಮಾತಾಡಿದಂಗೆ 7 ದಿವಸದಾಗ ಶಿಕ್ಷಕರ ಮುಂದೆ ಸಚಿವರು ಶಿಕ್ಷಣ ಸಚಿವರು ಮಾಡಲಿಲ್ಲ ಅಂತಂದ್ರೆ, ಆಮೇಲೆ ನಮ್ಮ ಈಶ್ವರ ಸಾಹೇಬರು ಮಾಡಲಿಲ್ಲ, ನಾವು ಉಗ್ರ ಹೋರಾಟ ಮಾಡ್ತೀವಿ, ಬೀದಿಗೆ ಇಳಿತೀವಿ. ಒಟ್ಟು 30 ಊರು ಜನ ನಮ್ಮ ಮಕ್ಕಳು 30 ಹಳ್ಳಿದಿಂದ ಬರ್ತಾರೆ ಇಲ್ಲಿಗೆ ನಮ್ಮ ಊರಿಗೆ. 30 ಹಳ್ಳಿ ಜನ ಸ್ಟ್ರೈಕ್ ಮಾಡ್ತೀವಿ, ದೊಡ್ಡ ಉಗ್ರ ಹೋರಾಟ ಮಾಡ್ತೀವಿ. 8 ದಿವಸದಲ್ಲಿ ಕೂಡಲೇ ನಮ್ಗೆ 3 ದಿವಸ ಮಾಡ್ತೀನಿ ಅಂತ ಹೇಳ್ಯಾರ. 3 ದಿವಸ ಅಕ್ಕಪಕ್ಕ ಡೆಪ್ಟೇಷನ್ ಮೇಲೆ. ಡೆಪ್ಟೇಷನ್ ನಮ್ಗೆ ಬೇಕಾಗಿಲ್ಲ, ನಮಗೆ ಪರ್ಮನೆಂಟ್ ಹ್ಯಾಂಡ್ ಬೇಕು. ಸೊ ಮಾಡಲಿಲ್ಲ 7 ದಿವಸ ಅಂತಂದ್ರೆ ನಾವು ಉಗ್ರ ಹೋರಾಟ ಮಾಡ್ತೀವಿ ಅಂತ ಎಚ್ಚರಿಕೆ ಕೊಡ್ತಾ ಇದ್ದೀವಿ ಸರ್ಕಾರ.
ಶಾಸಕರು ಅವರಿಗೂ ಅವ್ರ ಗಮನಕ್ಕೂ ತಂದೀವಿ. ಅವರು ಇದ್ರ ಬಗ್ಗೆ ಹೇಳ್ತೀನಿ ಅಂತ ಮಾತಾಡಿದ್ದಾರೆ. DC ಅವರಿಗೂ ಮಾತಾಡಿದ್ದಾರೆ. 8 ದಿವಸದಲ್ಲಿ ಮಾಡಲಿಲ್ಲ ಅಂತಂದರೆ ನಾವು ಉಗ್ರ ಹೋರಾಟ ಮಾಡ್ತೀವಿ ಅಂತ ಈ ಮೂಲಕ ಸತ್ಯಾಗ್ರಹಕ್ಕೂ ಕೂಡ್ತೀವಿ. ನಮ್ಮ ಮಕ್ಕಳ ಸಲುವಾಗಿ ಸತ್ಯಾಗ್ರಹ ಕೂಡ್ಲಕ್ಕೂ ನಾವು ತಯಾರಿದ್ದೀವಿ. ಇದು ತಾಲೂಕದಲ್ಲಿ ನಮ್ಮದು ಇದು ಒಂದೇ ಸ್ಕೂಲ್ ಇದೆ. ಅದಕ್ಕೆ ಕಳಕಳಿ ವಿನಂತಿ ಸರ್ಕಾರಕ್ಕೆ ಇದೊಂದು ತಮ್ಮ ಮೂಲಕ ತಿಳಿಸ್ಲಿಕ್ಕೆ ನಾವು ಬಯಸ್ತೀವಿ. ಉಗ್ರ ಹೋರಾಟ ಮಾಡೋಕ್ಕೂ ನಾವು ರೆಡಿ ಇದ್ದೀವಿ ಅಂತ ಹೇಳ್ತೀನಿ. ಥ್ಯಾಂಕ್ ಯು. ನನ್ನ ಹೆಸರು ಸಂದೀಪ್ ಅಂತ, ವೀರಶೈವ ಲಿಂಗಾಯತ್ ಮಹಾವೇದಿಕೆ ಜಿಲ್ಲಾ ಸಂಚಾಲಕ. ಈ ನಿಮ್ಮ ಮೀಡಿಯಾ ಮೂಲಕ ನಾನು ಜಿಲ್ಲಾ ಉಸ್ತುವಾರಿ ಸಚಿವರು ಹಾಗೂ ಜಿಲ್ಲಾಧಿಕಾರಿಗಳು ಹಾಗೂ ನಮ್ಮ ಮಾನ್ಯ ಶಾಸಕರಾಗಿರ್ಬೋದು, ಸಂಸದರಾಗಿರ್ಬೋದು, MLCಗಳಾಗಿರ್ಬೋದು, ಈ ಮೂಲಕ ಅವರಿಗೆಲ್ಲ ವಿನಂತಿ ಮಾಡ್ತೀನಿ. ಕಳೆದ ಒಂದು 10 ದಿನಗಳಿಂದ ಇಲ್ಲಿ ಸುಮಾರು 10 ಶಿಕ್ಷಕರು ವರ್ಗಾವಣೆಗೊಂಡಿದ್ದಾರೆ. ವಿದ್ಯಾರ್ಥಿಗಳು 480 ಜನ ಇದ್ದಾರೆ. ಇನ್ನು ಉಳಿದು 3 ಶಿಕ್ಷಕರು ವಿದ್ಯಾರ್ಥಿಗಳಿಗೆ ಸಂಬಳಿಸೋದು ಕಷ್ಟ ಅಲ್ಲತ್ತದು. ಸೊ ನಾವು ಮನವಿ ಮಾಡ್ತೀವಿ, ಆದಷ್ಟು ಬೇಗ ಶಿಕ್ಷಕರು ಖಾಲಿ ಇರ್ತಕ್ಕಂಥ ಶಿಕ್ಷಕ ಹುದ್ದೆಗೆ ಭರ್ತಿ ಮಾಡ್ಕೋಬೇಕು. ಅದಲ್ಲದೆ ವಿದ್ಯಾರ್ಥಿಗಳಿಗೆ ಹೋಗೋಕೆ ಬರೋ ತೊಂದರೆ ಆಗ್ತದೆ. ಬಸ್ಸಿನ ವ್ಯವಸ್ಥೆ ಇಲ್ಲ ಸರಿಯಾಗಿ. 3 ಕಿಲೋಮೀಟರ್ ಅಪ್ ಡೌನ್ ಮಾಡಬೇಕು ಹುಡುಗರು. ಅಲ್ಲಿ ಊರು ಬಿಟ್ಟು ಈ ಕಡೆ ದೂರಿದೆ. ಮತ್ತು ಇನ್ನೊಂದು ಏನಂದ್ರೆ ಆದಷ್ಟು ಸರ್ಕಾರಕ್ಕೆ ಮನವಿ ಮಾಡ್ತೀವಿ, ತಮ್ಮಿಂದ ಆದರೆ ಈ ಭಾಗದಾಗ ಒಂದು ವಸತಿ ನಿಲಯ ಕೊಟ್ಟರೆ ತುಂಬ ವಿದ್ಯಾರ್ಥಿಗಳು ಅನುಕೂಲ ಆಗ್ತದೆ. ಯಾಕಂದರೆ ಕಡೆ ಸುತ್ತಮುತ್ತ ಒಂದು 50 ಹಳ್ಳಿಗಳು ವಿದ್ಯಾರ್ಥಿಗಳು ಇಲ್ಲಿ ಬಂದು ಕಲಿತಾರೆ. ಈ ತಾಲೂಕಕ್ಕೆ ಇರೋದು ಒಂದೇ ಆದರ್ಶ ವಿದ್ಯಾಲಯ. ಸೊ ನಾವು ಮನವಿ ಮಾಡ್ತೀವಿ, ನಮ್ಮ ಸಂಘಟನೆಯಿಂದ ಮನವಿ ಮಾಡ್ತೀವಿ, ಆದಷ್ಟು ಬೇಗ ನಮ್ಮ ಮನವಿಯನ್ನು ಅರಿತುಕೊಂಡು ಉಸ್ತುವಾರಿ ಸಚಿವರಾಗಿರ್ಬೋದು ಮತ್ತು ಶಿಕ್ಷಣ ಸಚಿವರು ಆಗಿರ್ಬೋದು ಇದಕ್ಕೇನಾದರೂ ಸ್ಪಂದಿಸಿ ನಮಗೆ ಸಹಾಯ ಮಾಡೋಕ್ಕೆ ವಿನಂತಿ ಮಾಡ್ಕೊತೀನಿ. ವಸತಿ ನಿಲಯ ಕಳೆದ ಸಾರಿ ಮನವಿ ಸಲ್ಲಿಸಿವಿ, ಅದ್ರದ್ದು ಅವ್ರ ಕಡೆ ಅವಕಾಶ ಇಲ್ಲ ಅಂತ ಹೇಳ್ತಿದ್ದಾರೆ. ಅದು ನಾವು ಮನವಿ ಮಾಡ್ತೀವಿ, ಆದಷ್ಟು ಒಂದದ ವಸತಿ ಆದ ಜನವಾಡ ಬೀದರ್ ವಸತಿ ಇದೆ. ಸೊ ನಮಗೂ ಬೇಕಾಗಿದೆ. ಇಲ್ಲಿ ವಿದ್ಯಾರ್ಥಿಗಳು ಭಾಳ ಜನ ಇದ್ದಾವೆ, ಹೋಗೋದು ಅಪ್ ಡೌನ್ ಬಸ್ಸಿನ ವ್ಯವಸ್ಥೆ ಸರಿಯಾಗಿಲ್ಲ. ಸೊ ಅದಕ್ಕೋಸ್ಕರ ನಿಮ್ಮ ಮೂಲಕ ಮನವಿ ಮಾಡ್ತೀವಿ, ವಸತಿ ನಿಲಯವನ್ನು ಕೊಟ್ಟರೆ ವಿದ್ಯಾರ್ಥಿಗಳು ಅನುಕೂಲ ಆಗ್ತದೆ. ಮತ್ತು ಶಿಕ್ಷಕರಂತೂ ಅತಿ ಜರೂರಿ ಬೇಕೇ ಬೇಕಿಲ್ಲಿ. ಶಿಕ್ಷಕರಿಲ್ಲ ಅಂದರೆ ವಿದ್ಯಾರ್ಥಿಗಳು ಏನೂ ಮಾಡೋಕ್ಕಾಗಲ್ಲ. ಕಳೆದ 4-5 ವರ್ಷಗಳಿಂದ ಈ ಶಾಲೆ ಟಾಪರ್ಸ್ ಇದೆ ಶಿಕ್ಷಣದಲ್ಲಿ ಮತ್ತು ರಿಸಲ್ಟಲ್ಲಿ ಒಳ್ಳೆ ಹುಡುಗರು ಉತ್ತಮ ರಿಸಲ್ಟ್ ತೆಗೆದಿದ್ದಾರೆ. ಸೊ ಇವಾಗ ಶಿಕ್ಷಕರಿಲ್ಲ ಅಂದರೆ ಮುಂದಿನ ರಿಸಲ್ಟ್ ಕಡಿಮೆ ಬರ್ತದೆ. ಸೊ ಆ ಉದ್ದೇಶದಿಂದ ಆ ನಿಟ್ಟಿನಿಂದ ನಾವು ಮಕ್ಕಳು ಪೇರೆಂಟ್ಸ್ ಆಗಿರ್ಬೋದು, ನಾವಾಗಿರ್ಬೋದು, ಮಕ್ಕಳಾಗಿರ್ಬೋದು ಎಲ್ಲರೂ ಸೇರಿ ಮುಂದಿನ ದಿನಗಳಲ್ಲಿ ಒಂದು ವೇಳೆ ತಾವು ಶಿಕ್ಷಕರು ಕೊಡಲಿಲ್ಲ ಅಂತಂದ್ರೆ ರಸ್ತೆ ತಡೆ ಹಾಗೂ ಮತ್ತು ಸತ್ಯಾಗ್ರಹ ಏನೇ ಹಮ್ಮಿಕೊಂಡು ಮುಂದಿನ ದಿನಗಳಲ್ಲಿ ಸರ್ಕಾರ ಬಿಸಿ ಮುಟ್ಟಂಥ ಕೆಲಸ ಮಾಡ್ತೀವಿ.